ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇತ್ತೀಚೆಗೆ ಬೆಂಗಳೂರಿನ ಫುಟ್ಪಾತ್ ಮೇಲೆ ಆಗಿರುವಂಥ ಒತ್ತುವರಿಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಸಮರೋಪಾದಿಯಲ್ಲಿ ತೆರವು ಮಾಡ್ತಾ ಇದ್ದಾರೆ. ಸುಮಾರು 1500 ಕಿಲೋಮೀಟರ್ ಉದ್ದದ ಫುಟ್ಪಾತ್ನಲ್ಲಿ ಆಗಿರುವಂಥ ಅತಿಕ್ರಮಣವನ್ನು ತೆರವು ಮಾಡ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡ್ತಾ ಇದ್ದಾರೆ, ಅಥವಾ ಬೀದಿ ಬದಿ ವ್ಯಾಪಾರಿಗಳಿದ್ರೆ ಅವ್ರನ್ನ ತೆರವು ಮಾಡ್ತಾ ಇದ್ದಾರೆ. ಅಂದರೆ ಜನರ ಓಡಾಟಕ್ಕೆ, ಪಾದಾಚಾರಿಗಳ ಅನುಕೂಲಕ್ಕಾಗಿ ಮಾತ್ರ ಫುಟ್ಪಾತ್ ಇರಬೇಕು ಅನ್ನುವಂಥದ್ದು GB ಅಧಿಕಾರಿಗಳ ಮಾತು. ಆದರೆ ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಯೋಜನೆ ಅಂದರೆ ಕಾರ್ಯಾಚರಣೆಯನ್ನು ಕೂಡ ಮಾಡ್ತೀವಿ ಅಂತ GB ಅಧಿಕಾರಿಗಳು ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಆಗುತ್ತೆ ಅಂತ ಹೇಳಿದರು. ಆದರೆ ಇದುವರೆಗೂ ಕೂಡ ಸಮರ್ಪಕವಾಗಿ ಆ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟಕ್ಕೂ ಯಾವುದಾದ ಕಾರ್ಯಾಚರಣೆ ಏನಾಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನಿಮಗೆ ಗೊತ್ತಿದೆ, ಜುಲೈ 10ನೇ ತಾರೀಕು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಮ್ಮುಖದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರಿನ ರಸ್ತೆ ಬದಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರೋಡ್ ಮೇಲೆ ನಿಂತಿರುವಂತಹ ಅನಾಥ ವಾಹನಗಳ ಮೇಲೆ ನೋಟಿಸನ್ನು ಅಂದರೆ ಸ್ಟಿಕ್ಕರನ್ನು ಅಂಟಿಸುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಈ ಸ್ಟಿಕ್ಕರನ್ನು ಅಂಟಿಸಿದ ಮೇಲೆ ಮಾಲೀಕರು ಬಂದು ದಂಡ ಕಟ್ಟಬೇಕು, ಇಲ್ಲ ಅಂತಂದರೆ 7 ದಿನಗಳ ಬಳಿಕ GB ಅಧಿಕಾರಿಗಳು ಅಂಥ ವಾಹನಗಳನ್ನು ಟೌ ಮಾಡ್ಕೊಂಡು ತೊಗೊಂಡೋಗ್ತಾರೆ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಖುದ್ದು ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಅವರು ಮಾಡಿದರು. ಆದರೆ ಈಗ ಏನಾಗಿದೆ ಅಂತಂದರೆ GB ಅಧಿಕಾರಿಗಳಿಗೆ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಆರಂಭದಲ್ಲಿ ಇದ್ದಂಥ ಉತ್ಸಾಹ ಈಗ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಏನಾಗಿದೆ ಅಂತಂದರೆ ಜುಲೈ 10ನೇ ತಾರೀಕಿಗೆ ನಗರದಲ್ಲಿ 106 ವಾಹನಗಳ ಮೇಲೆ ನೋಟಿಸನ್ನು ಅಂಟಿಸಿದ್ರು. ನೋಟಿಸನ್ನು ಅಂಟಿಸಿದ 7 ದಿನಗಳ ಬಳಿಕ ಆ ವಾಹನ ಅಲ್ಲೇ ಇದ್ದರೆ ಆ ವಾಹನಗಳನ್ನು ತೆಗೆದುಕೊಂಡು GB ಅಧಿಕಾರಿಗಳೇ ಮತ್ತು ಸಂಚಾರಿ ನಗರ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ತೆಗೆದುಕೊಂಡು ಹೋಗಿ ಟೋವಿಂಗ್ ಮಾಡಲಾಗುತ್ತೆ ಅಂತ ಘೋಷಣೆಯನ್ನು ಮಾಡಿದ್ರು. ಆದರೆ ಇದುವರೆಗೂ ಕೂಡ ನೋಟಿಸ್ ಅಂಟಿಸಿದ್ರೂ ಕೂಡ ಗಾಡಿಗಳನ್ನು ಅಂದರೆ ಅನಾಥ ವಾಹನಗಳನ್ನು ತೆಗೆದುಕೊಂಡು ಹೋಗುವಂಥ ಉಸಾಬಾರಿಗೆ ಇದುವರೆಗೂ ಕೂಡ GBA ಕೈ ಹಾಕ್ತಾ ಇಲ್ಲ. ಎಲ್ಲೋ 1-2 ವಾಹನಗಳನ್ನು ಮಾತ್ರ ಇದುವರೆಗೆ ಟೋವಿಂಗ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅನಾಥವಾಗಿ ಬಿದ್ದಿರುವಂಥ ವಾಹನಗಳ ಸಂಖ್ಯೆ 4249 ವಾಹನಗಳಿದ್ದಾವೆ ಅನ್ನುವಂಥದ್ದನ್ನು ಈಗಾಗಲೇ GB ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಆದರೆ ಇದುವರೆಗೂ ಕೂಡ ಇಷ್ಟು ವಾಹನಗಳನ್ನು ತೆರವು ಮಾಡೋದಕ್ಕೆ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಇದು ಕೇವಲ ಆರಂಭದಲ್ಲಿ ಶೂರತ್ವ ತೋರಿಸುವಂಥ ಕೆಲಸವನ್ನು ಮಾತ್ರ GB ಅಧಿಕಾರಿಗಳು ಮಾಡಿದ್ದಾರೆ. 4249 ವಾಹನಗಳ ಪೈಕಿ 900 ವಾಹನಗಳ ಮಾಲೀಕರೇ ಮುಂದೆ ಬಂದು ದಂಡವನ್ನು ಕಟ್ಟಿ ಈಗಾಗಲೇ ವಾಹನಗಳನ್ನು ಕೂಡ ಬಿಡಿಸ್ಕೊಂಡು ಹೋಗಿದ್ದಾರೆ. ಅದರ ಹೊರತಾಗಿ ಈ ಒಂದು ಕಾರ್ಯಾಚರಣೆ ಸಂಬಂಧ ಯಾವುದೇ ರೀತಿಯಾಗಿರುವಂಥ ದೊಡ್ಡ ಬದಲಾವಣೆಗಳು ಬೆಂಗಳೂರಿನಲ್ಲಿ ಆಗಿಲ್ಲ ಅನ್ನುವಂಥ ಒಂದು ಬೇಸರವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಎಂಕ್ರೋಚ್ಮೆಂಟ್ ಎಷ್ಟಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬೆಂಗಳೂರಿನ ಮುಖ್ಯ ರಸ್ತೆಗಳು ಕೂಡ ಎಂಕ್ರೋಚ್ಮೆಂಟ್ ಆಗಿದೆ. ಎಲ್ಲೆಂದರಲ್ಲಿ ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸಿ ವರ್ಷಾನುಗಟ್ಟಲೆ ತೆಗೆಯದೆ ಅಲ್ಲೇ ಬಿಟ್ಟು ಕೆಲವರು ಮಾಲೀಕರು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಇದರಿಂದ ಪಾದಾಚಾರಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಅಪಘಾತಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತಂದರೆ ಇಂಥ ಬೀಡಾಡಿ ವಾಹನಗಳ, ಅನಾಥ ವಾಹನಗಳ ತೆರವು ಆಗಲೇಬೇಕು. ಅದಕ್ಕೆ ಈಗ GBA ರೂಪುರೇಷೆಯನ್ನು ಮಾಡಿಕೊಂಡು ಕಣಕ್ಕಿಳಿದಿದೆ. ಆದರೆ ಅದನ್ನು ಸಮರ್ಪಕವಾಗಿ ಮಾಡೋದಕ್ಕೆ GB ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಏನಿದ್ರ ಇಂದಿನ ಕಾರಣ ಅನ್ನುವಂಥದ್ದನ್ನು GBA ಅಧಿಕಾರಿಗಳೇ ನಮಗೆ ಹೇಳಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಹೇಳುವಂಥ ಪ್ರಕಾರ ನಮಗೆ ಈ ಟೌ ಮಾಡ್ಕೊಂಡು ಹೋಗುವಂಥ ವಾಹನಗಳನ್ನು ಇಡೋದಕ್ಕೆ ಸರಿಯಾಗಿರುವಂಥ ಜಾಗ ಇಲ್ಲ ಅಂತ ಅಧಿಕಾರಿಗಳು, ಅಲ್ಲಿ ತಳಮಟ್ಟದಲ್ಲಿರುವಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ GBAನ ಹಿರಿಯ ಅಧಿಕಾರಿಗಳು ನಾವು 5 ನಗರ ಪಾಲಿಕೆಗೆ 5 ಜಾಗಗಳನ್ನು ಸೇರಿದಂತೆ ಒಟ್ಟು 7 ಜಾಗಗಳನ್ನು ಈಗಾಗಲೇ ಗುರುತಿಸ್ಕೊಂಡಿದ್ದೀವಿ, ಅಲ್ಲಿ ವಾಹನಗಳನ್ನು ಟೋವಿಂಗ್ ಮಾಡಿ ನಾವು ಇಟ್ಕೋಬೋದು ಅಂತ. ಆದರೆ ಅಂಥ ಜಾಗಗಳಿಗೆ ಸಮರ್ಪಕವಾಗಿರುವಂಥ ಭದ್ರತೆ ಇಲ್ಲ ಅಂತಂದರೆ ವಾಹನಗಳನ್ನು ಟೌ ಮಾಡಿ ಅಲ್ಲಿ ತಗೊಂಡೋಗಿ ಹಾಕಿದ ಮೇಲೆ ಅಲ್ಲಿ ಆ ವಾಹನಗಳಿಗೆ ಸೂಕ್ತವಾಗಿರುವಂಥ ಭದ್ರತೆಯನ್ನು ಕೊಡಬೇಕಾಗತ್ತೆ. ಭದ್ರತೆಯನ್ನು ಕೊಡೋದು ಅಂತಂದರೆ CCTV ಇರಬೇಕು, ಸೆಕ್ಯೂರಿಟಿ ಇರಬೇಕು, ಕಂಪೌಂಡ್ ಫೆನ್ಸಿಂಗ್ ಇರಬೇಕು. ಇದು ಯಾವುದೂ ಕೂಡ ಆ ಜಾಗಕ್ಕೆ ಇಲ್ಲ. ಹೀಗಾಗಿ ತಳಮಟ್ಟದಲ್ಲಿರುವಂಥ ಅಧಿಕಾರಿಗಳು ವಾಹನಗಳನ್ನು ಟೌ ಮಾಡಿ ಅಲ್ಲಿ ತಗೊಂಡೋಗಿ ಹಾಕೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಈ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಗೆ
ಹಿನ್ನಡೆ ಆಗ್ತಾ ಇದೆ. ಈಗಲಾದರೂ GBI ಮುಖ್ಯ ಆಯುಕ್ತ ಮಹೇಶ್ವರ ಅವರು ಎಚ್ಚೆತ್ತುಕೊಂಡು ಇದಕ್ಕೊಂದು ಪರ್ಯಾಯ ಅಥವಾ ಪರಿಹಾರವನ್ನು ಹುಡುಕಿ ಅಧಿಕಾರಿಗಳಿಗೆ ಕೊಟ್ಟರೆ ಬೆಂಗಳೂರಿನಲ್ಲಿರುವಂಥ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಯೂ ಕೂಡ ಯಶಸ್ವಿ ಆಗುತ್ತೆ. ಇದು ಕೇವಲ ಮಾತಿಗೆ ಘೋಷಣೆಗೆ ಮಾತ್ರ ಸೀಮಿತವಾಗಿರದೆ ತಳಮಟ್ಟದಲ್ಲೂ ಕೂಡ ಇದು ಕಾರ್ಯರೂಪಕ್ಕೆ ಬಂದರೆ ಬೆಂಗಳೂರಿನಲ್ಲಿ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಿರುವಂಥ ರಸ್ತೆ ಅಪಘಾತಗಳ ಸಂಖ್ಯೆ, ಪಾದಾಚಾರಿಗಳ ಸಾವು ಎಲ್ಲವೂ ಕೂಡ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.